ಪಟ್ಟಣದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆ ಹಾಗೂ ಡಾಕ್ಟರ್ ಖಾಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ಸಹಯೋಗದಲ್ಲಿ 2ನೇ ಆಯುರ್ವೇದ ವಿಶ್ವ ಸಮ್ಮೇಳನ ಅಂಗವಾಗಿ ಪಟ್ಟಣದಲ್ಲಿ ನಡೆದ ಆಯುರ್ವೇದ ರಥಯಾತ್ರೆಗೆ ಕೆಪಿಎಸ್ವಿಎಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿ ಮಾತನಾಡಿದರು. ಪ್ರಕೃತಿಯ ಜೊತೆಗೆ ಹೇಗೆ ಬದುಕಬಹುದು ಎನ್ನುವುದನ್ನು ತಿಳಿಸಿಕೊಟ್ಟಿರುವುದು ನಮ್ಮ ಆಯುರ್ವೇದ ವೈದ್ಯ ಪದ್ಧತಿ. ಪ್ರಾಚೀನ ಕಾಲದಲ್ಲಿ ಆಧುನಿಕ ವೈದ್ಯ ಪದ್ಧತಿ ಪರಿಚಯವಿಲ್ಲದೆ ಇರುವ ಸಮಯದಲ್ಲಿ ನಮ್ಮ ಜನರಿಗೆ ಹಲವು ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯುವುದಕ್ಕೆ ನೆರವಾಗಿದ್ದು ನಮ್ಮ ಪ್ರಾಚೀನ ಆಯುರ್ವೇದ ವೈದ್ಯ ಪದ್ಧತಿ. ಇಂತಹ ಆಯುರ್ವೇದ ವೈದ್ಯ ಪದ್ಧತಿಯನ್ನು ವಿಶ್ವಕ್ಕೆ ಪರಿಚಯಿಸುವ ಉದ್ದೇಶದಿಂದ 2ನೇ ಆಯುರ್ವೇದ ವಿಶ್ವ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶ್ವದ ಎಲ್ಲ ಜನರಿಗೂ ಕೂಡ ನಮ್ಮ ಆಯುರ್ವೇದ ವೈದ್ಯ ಪದ್ಧತಿಯ ಪರಿಚಯವಾಗಿ ಎಲ್ಲರಿಗೂ ಕೂಡ ಉತ್ತಮ ಆರೋಗ್ಯ ದೊರೆಯಲಿ ಎಂದು ತಿಳಿಸಿದರು. ಆಯುರ್ವೇದ ರಥಯಾತ್ರೆಯ ದಕ್ಷಿಣ ಕರ್ನಾಟಕ ಉಸ್ತುವಾರಿಗಳಾದ ಡಾಕ್ಟರ್ ಆದರ್ಶ್ ಭಟ್ ಮಾತನಾಡಿ, ಸ್ವಸ್ಥ ಭವಿಷ್ಯಕ್ಕಾಗಿ ಆಯುರ್ವೇದ ಎನ್ನುವ ಸಂದೇಶವನ್ನು ಹೊತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಡಿಸೆಂಬರ್ 25ರಿಂದ ಡಿಸೆಂಬರ್ 28ರವರೆಗೆ 2ನೇ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸುಮಾರು 6 ಲಕ್ಷ ಜನರು, 6,000 ಗಣ್ಯರು ದೇಶದ ವಿವಿಧ ಭಾಗಗಳಿಂದ ಆಗಮಿಸಲಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳ ಆಯುರ್ವೇದ ಮೆಡಿಕಲ್ ಕಾಲೇಜುಗಳ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ತಜ್ಞರಿಂದ ವಿವಿಧ ವಿಷಯಗಳ ಸಂಶೋಧನೆಗಳಿಗೆ ಸಂಬಂಧಿಸಿದಂತೆ ವಿಷಯ ಮಂಡನೆ ನಡೆಯಲಿದೆ. ಸಂಶೋಧನಾರ್ಥಿಗಳಿಂದ ಸಂಶೋಧನಾ ಪ್ರಬಂಧಗಳ ಮಂಡನೆ ನಡೆಯಲಿದೆ ಹಾಗೂ 2047ಕ್ಕೆ ಆಯುರ್ವೇದ ವಿಷಯದ ಕುರಿತು ವಿಷಯವನ್ನು ತಜ್ಞರು ಮಂಡಿಸಲಿದ್ದಾರೆ. ವಿವಿಧ ಆಯುರ್ವೇದ ಕುರಿತು ಸ್ಪರ್ಧೆಗಳಿಗೆ 20 ಲಕ್ಷದವರೆಗೆ ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಹಾಗೂ ಸ್ವದೇಶಿ ಆರೋಗ್ಯ ಪೂರ್ಣ ಆಹಾರದ ಕುರಿತು ಆಹಾರ ಮೇಳ, ಲೇಸರ್ ಶೋ, ಸ್ವದೇಶಿ ಮೇಳ ಜೊತೆಗೆ ಚಲನಚಿತ್ರ ಹಾಗೂ ಕಿರುತೆರೆ ನಟ ನಟಿಯರಿಂದ ಮನೋರಂಜನೆ ಕಾರ್ಯಕ್ರಮ, ಮಕ್ಕಳಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಯುರ್ವೇದ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಸಮ್ಮೇಳನದ ಪ್ರಯೋಜನ ಪಡೆಯುವಂತೆ ಕೋರಿದರು. ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಕೆಪಿಎಸ್ವಿಎಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯವರೆಗೆ ನಡೆದ ಆಯುರ್ವೇದ ರಥಯಾತ್ರೆಯಲ್ಲಿ ನೀರ್ಮಾನ್ವಿ ಶ್ರೀ ಭಕ್ತ ಕನಕದಾಸ ಡೊಳ್ಳಿನ ಸಂಘದ ಕಲಾವಿದರು ಸೇರಿದಂತೆ ವಿವಿಧ ಜನಪದ ಕಲಾ ತಂಡಗಳೊಂದಿಗೆ ಆಯುರ್ವೇದ ಕಾಲೇಜಿನ ವೈದ್ಯರು ಹಾಗೂ ವೈದ್ಯ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಕೆಪಿಎಸ್ವಿಎಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯ ಪ್ರಾಚಾರ್ಯರಾದ ಡಾಕ್ಟರ್ ಜೀವನೇಶ್ವರಯ್ಯ, ಡಾಕ್ಟರ್ ಅವೇಶ್ ಶೇಟ್, ಡಾಕ್ಟರ್ ವಿಶ್ವೇಶ್ವರಯ್ಯ ಮಠ, ಡಾಕ್ಟರ್ ಶವರಾಜ್ ಒಡೆಯರ್, ಡಾಕ್ಟರ್ ಮಮತಾ, ಡಾಕ್ಟರ್ ಅಪರ್ಣ, ಡಾಕ್ಟರ್ ಶಂಕರ್ ನಂದ, ಡಾಕ್ಟರ್ ಪವನ್ ದಾನಿ, ಡಾಕ್ಟರ್ ಶ್ರೀಕಾಂತ್ ಕುಲಕರ್ಣಿ, ಡಾಕ್ಟರ್ ಶರಣಮ್ಮ, ಡಾಕ್ಟರ್ ಹಂಪಯ್ಯ ಸೇರಿದಂತೆ ವೈದ್ಯ ಉಪನ್ಯಾಸಕರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.